ನಮಸ್ಕಾರ ನೋಡಿ ರಾಜ್ಯದಲ್ಲಿ ಈ ಒಂದು ವಿಚಾರ ಸಾಕಷ್ಟು ದಿನಗಳಿಂದ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ಗೂ ಕೂಡ ದೂರು ಹೋಯಿತು, ಇಬ್ಬರ ಮೇಲೆ ಕ್ರಮ ತೆಗೆದುಕೊಳ್ಳಾಯಿತು. ಇನ್ನು ಉಳಿದಿರೋದು ಸಚಿವ ಜಮೀರ್ ಅಹಮದ್ ಖಾನ್ ಅವರು. ಸ್ಟ್ರೈಟ್ ಆಗಿ ಹೇಳ್ಬಿಡ್ತೀನಿ ಏನು ವಿಚಾರ ಅಂತ ನಿಮಗೂ ಕೂಡ ಗೊತ್ತಿರುತ್ತೆ. SDPIಗೆ 5 ಕೋಟಿ ಫಂಡ್ ಮಾಡಿದ್ರ ಜಮೀರ್ ಅವರು ಬೈ ಎಲೆಕ್ಷನ್ ಅಲ್ಲಿ ಅನ್ನುವಂತಹ ವಿಚಾರ. ಅದರ ಜೊತೆಗೆ ಜಮೀರ್ ವಿರುದ್ಧ ಮುಸ್ಲಿಂ ಮುಖಂಡರುಗಳೇ ಷಡ್ಯಂತ್ರ ಮಾಡಿದ್ರ ಅನ್ನುವಂತಹ ವಿಚಾರ. ಯಾಕಪ್ಪ ಅಂತ ಹೇಳಿದ್ರೆ ದಾವಣಗೆರೆ ಬೈ ಎಲೆಕ್ಷನ್ ಆದಮೇಲೆ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಆದಮೇಲೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಚುನಾವಣೆಯಾಗಿ ನೆಕ್ಸ್ಟ್ ಡೇನೇ ಏನು ಮಾಡ್ತಾರೆ, 3 ಮುಸ್ಲಿಂ ಮುಖಂಡರುಗಳ ವಿರುದ್ಧ ಕಾಂಗ್ರೆಸ್ ಹೈಕಮಾಂಡ್ಗೆ ದೂರನ್ನ ಕೊಡಲಾಗುತ್ತೆ. ಇಷ್ಟುದ್ದ ದೂರನ್ನ ಬರೀತಾರೆ. ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡಲಾಗಿದೆ, ಬೇರೆ ಪಕ್ಷದವರಿಗೆ ಸಪೋರ್ಟ್ ಮಾಡಿದ್ದಾರೆ, ಬೇರೆ ಅಭ್ಯರ್ಥಿಗೆ ಸಪೋರ್ಟ್ ಮಾಡಿದ್ದಾರೆ, ಅದು ಅಲ್ಲದೆ 5 ಕೋಟಿ ಫಂಡ್ ಮಾಡಿದಾರಂತೆ, 12 ಕೋಟಿ ಫಂಡ್ ಮಾಡಿದಾರಂತೆ, ಬೇಕಾಬಿಟ್ಟಿಯಾಗಿ ಅವರ ಲೆಕ್ಕದಲ್ಲೇ ಕೋಟಿಗಟ್ಟಲೆ ಹೇಳಲಾಗಿದೆ. ಕೊನೆಗೆ ಕಾಂಗ್ರೆಸ್ ಹೈಕಮಾಂಡ್ ಏನು ಮಾಡುತ್ತೆ, ಅಬ್ದುಲ್ ಜಬ್ಬಾರ್ ಅವರನ್ನ, ನಸೀರ್ ಅಹಮದ್ ಅವರನ್ನ ವಜಾ ಮಾಡಿ ಆದೇಶವನ್ನ ಕೂಡ ಹೊರಡಿಸುತ್ತೆ. ಅದಾದ್ಮೇಲೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ಜಮೀರ್ ಅವರ ವಿರುದ್ಧ ಕಾಂಗ್ರೆಸ್ನಲ್ಲಿರುವಂತಹ ಮುಸ್ಲಿಂ ನಾಯಕರುಗಳೇ, ಕೆಲವೊಂದಿಷ್ಟು ಶಾಸಕರುಗಳೇ, ಸಚಿವರುಗಳೇ ಒಂದಷ್ಟು ಆರೋಪವನ್ನು ಮಾಡ್ತಾರೆ. ಜಮೀರ್ ಅವರು ಕಾಂಗ್ರೆಸ್ನ ಶಿಸ್ತನ್ನು ಪಾಲಿಸ್ತಾ ಇಲ್ಲ, ಕಾಂಗ್ರೆಸ್ ಹೇಳಿರೋದೊಂದು ಪಾರ್ಟಿ ಆದರೆ ಅವರು ಮಾಡಿರೋದೊಂದು. ಬಟ್ ಇದೆಲ್ಲದಕ್ಕೂ ಕೂಡ ಜಮೀರ್ ಅವರು ಸ್ಪಷ್ಟನೆ ಕೊಡುವಂತಹ ಕೆಲಸ ಮಾಡ್ತಾರೆ. ನಾನು ಪಕ್ಷ ವಿರೋಧಿ ಚಟುವಟಿಕೆಯನ್ನು ಯಾವುದೇ ಕಾರಣಕ್ಕೂ ಕೂಡ ಮಾಡಿಲ್ಲ, ನಾನು ಯಾರಿಗೂ ಕೂಡ ಫಂಡ್ ಮಾಡಿಲ್ಲ, ಯಾವ SDPIಗೂ ಮಾಡಿಲ್ಲ, ಯಾವ ಮುಸ್ಲಿಂ ಪಕ್ಷೇತರ ಅಭ್ಯರ್ಥಿಯ ಪರವೂ ನಿಂತಿಲ್ಲ, ನಾನು ಯಾರಿಗೂ ಫಂಡ್ ಮಾಡಿಲ್ಲ. ನನ್ನ ಪಕ್ಷ ಏನು ಹೇಳ್ತೋ ಆ ಕೆಲಸವನ್ನು ನಾನು ಚಾಚೂ ತಪ್ಪದೆ ಮಾಡಿದ್ದೀನಿ. ನಾನು ಕೇರಳಕ್ಕೆ ಚುನಾವಣಾ ಪ್ರಚಾರಕ್ಕೆ ಹೋಗಿದ್ದೆ. ನಾನೇನು ಕೇರಳಕ್ಕೆ ಮೋಜು ಮಸ್ತಿ ಮಾಡೋದಕ್ಕೆ ಹೋಗಿದ್ನಾ? ಚುನಾವಣಾ ಪ್ರಚಾರಕ್ಕೆ ಹೋಗಿದ್ದೀನಿ, ಪ್ರಚಾರವನ್ನು ಮಾಡಿದ್ದೀನಿ. ಅದನ್ನು ಬಿಟ್ಟು ನಾನು ಕೇರಳಕ್ಕೆ ಮೋಜು ಮಸ್ತಿ ಮಾಡೋದಕ್ಕೆ ಹೋಗಿದ್ರೆ ಪಕ್ಷ ನನ್ನ ವಿರುದ್ಧ ಕ್ರಮ ತೆಗೆದುಕೋಬಹುದು. ಪಕ್ಷ ಹೇಳಿತ್ತು ಸ್ವಾಮಿ ಅಲ್ಲಿಗೆ ಹೋಗಿ ಚುನಾವಣೆ ಪ್ರಚಾರ ಮಾಡಿ ಅಂತ ಹೇಳಿ ನಾನು ಚುನಾವಣಾ ಪ್ರಚಾರ ಮಾಡಿ ಬಂದೆ. ಅದಾದಮೇಲೆ ಸಿದ್ದರಾಮಯ್ಯ ಅವರು ಕರೀತಾರೆ ದಾವಣಗೆರೆಗೆ, ಬರ್ತೀನಿ ದಾವಣಗೆರೆಗೆ, ಅಲ್ಲೂ ಕೂಡ ಸಮರ್ಥವ್ರಿಗೆ ವೋಟ್ ಹಾಕಿ ಅಂತ ಹೇಳ್ತೀನಿ, ರೋಡ್ ಶೋ ಮಾಡ್ತೀನಿ, ವಾಪಸ್ ಹೋಗ್ತೀನಿ, ಬೇಕಾದರೆ ಮತ್ತೆ ನನ್ನನ್ನು ಕರೀರಿ ಅಂತ ಹೇಳ್ತೀನಿ. ಸೊ ಯಾರೂ ಕರೆಯೋದಿಲ್ಲ. ಸೊ ಹಾಗಾಗಿ ನಾನು ಯಾವುದೇ ರೀತಿಯ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ, ಯಾವ SDPIಗೂ ಕೂಡ ನಾನು ಫಂಡಿಂಗ್ ಮಾಡಿಲ್ಲ ಅಂತ ಹೇಳಿ ಕಡ್ಡಿ ತುಂಡಾಗೋ ರೀತಿಯಲ್ಲಿ ಹೇಳ್ತಾರೆ. ಆದರೆ ರಿಜ್ವಾನ್ ಹರ್ಷದ್ ಅವರು ಸೇರಿದಂತೆ ಇನ್ನೊಂದಿಷ್ಟು ಜನ ಮುಸ್ಲಿಮ ಮುಖಂಡರುಗಳು, ಶಾಸಕರುಗಳು ಏನಿದ್ದಾರೆ, ಇವರೇನಾದರೂ ಜಮೀರ್ ಅವರ ವಿರುದ್ಧ ಕತ್ತಿ ಮಸೀತಾ ಇದ್ದಾರಾ ಅನ್ನುವಂತಹ ಅನುಮಾನ. ಯಾಕಂದರೆ ಈ ಮಾತನ್ನು ನಾವು ಹೇಳ್ತಾ ಇಲ್ಲ, ಸ್ವತಃ ಮುಸ್ಲಿಂ ಮುಖಂಡರುಗಳೇನೆ ಮಾತನಾಡ್ತಾ ಇರೋದು. ಜಮೀರ್ ಅವರು ಅವತ್ತು ದಾವಣಗೆರೆಯಲ್ಲಿ ಟಿಕೆಟ್ ವಿಚಾರಕ್ಕೆ ಆದಂತಹ ಮೀಟಿಂಗಲ್ಲಿ ಅವರು ಯಾವುದೇ ಕಾರಣಕ್ಕೂ ಅಬ್ದುಲ್ ಜಬ್ಬಾರ್ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಜಮೀರ್ ಅವರು ಎಲ್ಲೂ ಹೇಳಿಲ್ಲ. ಯಾರೇ ಮುಸ್ಲಿಂ ಅಭ್ಯರ್ಥಿಗೆ ನೀವು ಟಿಕೆಟ್ ಕೊಟ್ಟರು ಓಕೆ, ನಾನು ಅವರನ್ನು ಗೆಲ್ಲಿಸ್ಕೊಂಡು ಬರ್ತೀನಿ, ಅದು ನನ್ನ ಕರ್ತವ್ಯ. ಗೆಲ್ಲಿಸ್ಕೊಂಡು ಬಂದಿಲ್ಲ ಅಂದರೆ ನೀವು ಮಾತಾಡಿ, ನಾನು ಗೆಲ್ಲಿಸ್ಕೊಂಡು ಬರಲಿಲ್ಲ ಅಂತ ಹೇಳಿದ್ರೆ ನನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದರು, ಇದು ಸತ್ಯ. ಅದನ್ನು ಬಿಟ್ಟು ಅಬ್ದುಲ್ ಜಬ್ಬಾರ್ ಅವ್ರಿಗೆ ಕೊಡಿ ಅಂತ ಹೇಳಿಲ್ಲ ಅಂತ ಹೇಳಿ ಒಂದಷ್ಟು ಜನ ಮುಸ್ಲಿಂ ಮುಖಂಡರುಗಳು, ಕಾರ್ಯಕರ್ತರುಗಳು ಹೇಳ್ತಾ ಇರುವಂತಹ ಮಾತು. ಬಟ್ ಈಗ ಯಾಕೆ ಈ ರೀತಿ ಓಡಾಡ್ತಾ ಇದೆ, ಯಾಕೆ ಪಕ್ಷದಲ್ಲಿ ಇರುವಂಥವರೇ ಜಮೀರ್ ಅವರ ವಿರುದ್ಧ ಕತ್ತಿ ಮಸೀತಾ ಇದ್ದಾರೆ ಅನ್ನುವಂತಹ ವಿಚಾರ ಈಗ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಒಟ್ಟಾರೆ ಈ ದಾವಣಗೆರೆ ಬೈ ಎಲೆಕ್ಷನ್ ಆದಮೇಲೆ ಹೇಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಮುಸ್ಲಿಮರೆಲ್ಲರೂ ಕೂಡ ಕಾಂಗ್ರೆಸ್ನ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಅಲ್ಲಿ 75,000 ಮತದಾರರಿದ್ದಿದ್ದು ಮುಸ್ಲಿಮರು. ಮುಸ್ಲಿಂ ಮತಗಳೇ ನಿರ್ಣಾಯಕ ದಾವಣಗೆರೆ ದಕ್ಷಿಣದಲ್ಲಿ. ಬಟ್ ಇದು ಮುಂಬರುವಂತಹ ಎಲೆಕ್ಷನಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದಲ್ಲಿ ಹೊಡೆತ. ಯಾಕಂದರೆ ಇದೊಂದು ಕ್ಷೇತ್ರದಲ್ಲಿ ಈ ರೀತಿ ಆಯಿತು ಅಂತ ಹೇಳಿ ಮುಸ್ಲಿಂ ಮುಖಂಡರ ವಿರುದ್ಧ ಈ ರೀತಿ ಕ್ರಮ ತೆಗೆದುಕೊಂಡಿರೋದು 2026, ಈಗ 2028ರಲ್ಲಿ ಬರುವಂತಹ ವಿಧಾನಸಭೆ ಚುನಾವಣೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಹೊಡೆತ ಕಾಂಗ್ರೆಸ್ಗೆ ಬೀಳೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಯಾಕಂದರೆ ಮುಸ್ಲಿಮರ ಎಷ್ಟು
ಪರವಾಗಿ ನಿಂತಿದ್ರು, ಈಗ ಮುಸ್ಲಿಮರೆಲ್ಲರೂ ಕೂಡ ಕಾಂಗ್ರೆಸ್ನ ವಿರುದ್ಧ ಅಷ್ಟೇ ವಿರುದ್ಧವಾಗಿ ನಿಂತಿದ್ದಾರೆ. ಸೊ ಇದೆಲ್ಲವನ್ನ ಕೂಡ ಸರಿ ಮಾಡ್ಕೋಬೇಕು. ಇದು ಹೈಕಮಾಂಡ್ಗೆ ದೊಡ್ಡ ಮಟ್ಟದಲ್ಲಿ ತಲೆನೋವಾಗಿದೆ. ಇದೆಲ್ಲದಕ್ಕೂ ಈಗ ಸತೀಶ್ ಜಾರಕಿಹೊಳಿ ಅವರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ನಿನ್ನೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಮಾಡಿದ್ವಿ. ಸತೀಶ್ ಜಾರಕಿಹೊಳಿ ಅವರು ಒಂದೇ ಕಲ್ಲಲ್ಲಿ ಎರಡು ಹಕ್ಕಿಯನ್ನು ಹೊಡೆಯುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದು ಕಡೆ KPCC ಅಧ್ಯಕ್ಷ ಸ್ಥಾನ ಬೇಕು, ಅದೆಲ್ಲದರ ನಡುವೆ ಈಗ ಮುಸ್ಲಿಂ ಮುಖಂಡರುಗಳನ್ನ ಏನು ಈಗ ಎರಡೆರಡು ಭಾಗ ಆಗಿದೆ, ಅದೆಲ್ಲವನ್ನ ಕೂಡ ಒಗ್ಗೂಡಿಸುವಂತಹ ಪ್ರಯತ್ನವನ್ನ ಸತೀಶ್ ಜಾರಕಿಹೊಳಿ ಅವರು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸೊ ಈ ನಿಟ್ಟಿನಲ್ಲಿ ಏನಾಗುತ್ತೆ ಮುಂದಿನ ದಿನಗಳಲ್ಲಿ, ಯಾವ ರೀತಿ ಮುಸ್ಲಿಮರನ್ನ ಒಗ್ಗೂಡಿಸುವ ಪ್ರಯತ್ನ ಆಗುತ್ತೆ ಕಾಂಗ್ರೆಸ್ಸು, ಇದರಲ್ಲಿ ಸಕ್ಸಸ್ ಆಗ್ತಾರಾ ಅಥವಾ ಸಫಲ ಆಗುತ್ತಾ ಅಥವಾ ವಿಫಲ ಆಗುತ್ತಾ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗತ್ತೆ.